ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹಲವು ಮಾತೇನು ನೀನೊಲಿದು ಪಾದವನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರಾದ ಎಲ್ಲ ಪೂಜ್ಯರಲ್ಲೇ, ಅವಧೂತರಲ್ಲೇ, ಶರಣರಲ್ಲೇ, ಸಂತರಲ್ಲೇ, ಸತ್ಪುರುಷರಲ್ಲೇ, ತಂದೆ ತಾಯಿಯ ಸ್ವರೂಪರಾದ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಇವತ್ತಿನ ದಿವಸ ಗುರು ಗೋವಿಂದ ಭಟ್ರು ಮತ್ತು ಅವರ ಪ್ರೀತಿಯ ಶಿಷ್ಯ ಶರೀಫಜ್ಜನವರ ಚರಿತ್ರೆಯ ಮುಂದುವರಿದ ಭಾಗವನ್ನು ನಾವು ತಿಳಿದುಕೊಳ್ಳೋಣ. ಈಗಾಗಲೇ ಕಳೆದ ಭಾಗದಲ್ಲಿ ಶರೀಫಜ್ಜನವರ ಲೀಲೆ, ಅದರ ಜೊತೆಯಲ್ಲಿ ಲಕ್ಷ್ಮೇಶ್ವರದಲ್ಲಿ ಗೋವಿಂದ ಭಟ್ರು ಮತ್ತು ಶರೀಫಜ್ಜನವರು ಮಾಡಿರುವಂತಹ ಲೀಲೆಯನ್ನು ನಾವು ನೋಡಿದ್ವಿ. ಈ ಲೀಲೆ ಆಗುವುದಕ್ಕಿಂತ ಮುಂಚೆ ಗುರುಗೋವಿಂದ ಭಟ್ರು ಮತ್ತು ಶರೀಫಜ್ಜನವರು ಗುಡಿಗೇರಿ ಗ್ರಾಮದೊಳಗೆ, ಗುಡಿಗೇರಿ ಅಂಥೇಳಿ ನಿಮಗೆ ಗೊತ್ತದ, ಅದು ಊರು ಅಲ್ಲೇ ಲಕ್ಷ್ಮೇಶ್ವರದ ಪಕ್ಕದಲ್ಲೇ ಇರುವಂತಹ ಊರು. ಈ ಗುಡಿಗೇರಿ ಗ್ರಾಮದೊಳಗೆ ಇವರು ಒಂದು ಪಾಳು ಬಿದ್ದ ದೇವಸ್ಥಾನದ ಕಟ್ಟೆಯ ಮೇಲೆ ಕುಂತಿರ್ತಾರೆ. ಗುರು ಶಿಷ್ಯರ ಸಂವಾದ ನಡೀತಿರ್ತದೆ. ಗುರುಗಳು ಮತ್ತು ಶಿಷ್ಯಂದರು ಇಬ್ಬರೂ ಕೂಡ ಈ ಪಾನಮತ್ತರಾಗಿ ಅವರು ಆ ಅಮಲಿನೊಳಗೆ ಇರ್ತಾರೆ. ಅವರ ಹತ್ತಿಕ ಇರುವಂತಹ ತತ್ರಾಣಿಯೊಳಗೆ ಮದಿರೆಯನ್ನು ತುಂಬಿಕೊಂಡು, ಅಂದ್ರೆ ಸೇಂದಿ ದಾರು ಅಂತ ಹೇಳಿ ಕರಿತೀವಲ್ಲ, ಅದು ಅದನ್ನು ತುಂಬಿಕೊಂಡು ಅದನ್ನು ಕುಡಿತಾ ಕುಡಿತಾ ಪಾನಮತ್ತದೊಳಗಿದ್ದರೂ ಕೂಡ ಅವರು ದೇವಿಯ ಲೀಲೆಗಳನ್ನು ಚರ್ಚೆ ಮಾಡ್ಕೊಂತ ಕುಂತಿರ್ತಾರೆ. ಹೀಗಿದ್ದಾಗ ಗುರು ಗೋವಿಂದ ಭಟ್ರ ಊರಾದಂತಹ ಕಳಶ, ಆಮೇಲೆ ಈ ಗುಡಿಗೇರಿ, ಲಕ್ಷ್ಮೇಶ್ವರ, ಆಮೇಲೆ ಶಿಶುನಾಳ ಎಲ್ಲ ಭಾಗದೊಳಗೆ ಇವರಿಬ್ಬರದು ವಿಚಾರ ಗೊತ್ತಿರ್ತದೆ ಜನಕ್ಕೆ. ಸ್ವಲ್ಪ ಜನ ಇವರು ಬಹಳ ಒಳ್ಳೆ ಮಹಾಪುರುಷರು ಅಂಥೇಳಿ ಅಂದರೂ ಕೂಡ ಈ ಗೋವಿಂದ ಭಟ್ರ ಏನು ಅವರ ಮನೆತನದ ಸಮಾಜ ಇತ್ತು, ಅವರ ಕುಲದ ಜನರು ಏನಿದ್ರು, ಅವರೆಲ್ಲರೂ ಏನು ಮಾಡ್ತಿದ್ದು ಅಂದ್ರೆ ಈ ಗೋವಿಂದ ಭಟ್ರನ್ನ ನೋಡಿ ಹೀಯಾಳಿಸ್ತಿದ್ರು. ನಮ್ಮ ಕುಲ ಎಲ್ಲ ಹಾಳು ಮಾಡಿಬಿಟ್ಟಪ್ಪ ಇವ, ಅನ್ಯ ಜಾತಿಯ ಕುಲದ ವ್ಯಕ್ತಿಯನ್ನ ಶಿಷ್ಯನನ್ನಾಗಿ ಮಾಡಿಕೊಂಡು ಅವನನ್ನ ತನ್ನ ಮನೆಯೊಳಗೆ ಇಟ್ಕೊಂಡು ಅವನಿಗೆ ಜನಿವಾರ ಹಾಕಿ ಅವನಿಗೆ ಶಿಷ್ಯತ್ವವನ್ನ ನೀಡಿ ಜ್ಞಾನ ಬೋಧೆಯನ್ನ ನೀಡಿ ನಮ್ಮ ಕುಲ ಕೆಡಿಸಿಬಿಟ್ಟ ಅನ್ನುವಂತಹ ಒಂದು ಅಪಪ್ರಚಾರ ಎಲ್ಲ ಮಾಡ್ತಿತ್ತು. ಹೀಗಿದ್ದಾಗ ಅದು ಯಾವುದರ ಪರಿವು ಕೂಡ ಗುರು ಗೋವಿಂದ ಭಟ್ರಿಗೆ ಮತ್ತು ಶರೀಫಜ್ಜನವರಿಗೆಲ್ಲ ಆಗಿತ್ತು. ಯಾಕಂದ್ರೆ ಸಮಾಜದಿಂದ ಅವರು ವಿಮುಕ್ತರಾಗಿ ಈ ಲೌಕಿಕತೆಯನ್ನ ಬಿಟ್ಟು ಪಾರಮಾರ್ಥವನ್ನ ಪಡಿಬೇಕನ್ನೋದಷ್ಟೇ ಅವರ ಉದ್ದೇಶ ಆಗಿತ್ತು. ಯಾರು ಏನು ಮಾತಾಡೋರದಾರ್ರಿ, ಹಿಂದೆ ಮಾತಾಡ್ಲಿ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಕ್ ಹೋಗಬಾರ್ದು ಅಂಥೇಳಿ ಅದನ್ನ ಬಿಟ್ಬಿಟ್ಟಿದ್ರು ಅವರು. ಹೀಗಿದ್ದಾಗ ಗುಡಿಗೇರಿಯ ಒಂದು ಮನೆತನದೊಳಗೆ ಜಗದ್ಗುರುಗಳು ಬರೋರಿದ್ರು. ಮ್ಯಾಗಿಂದ ಮ್ಯಾಗ ಅವರು ಬಂದು ಹೋಗುತ್ತಿದ್ರು. ಆ ದಿವಸ ಕೂಡ ಬರೋರಿದ್ರು. ಆ ಸಂದರ್ಭದೊಳಗೆ ಆ ಏನು ಜನ ಇತ್ತಲ್ರಿ, ಬ್ರಾಹ್ಮಣ ಸಮುದಾಯ, ಆ ಎಲ್ಲ ಜನರು ಕೂಡ್ಕೊಂಡು
ಜಗದ್ಗುರುಗಳ ಮುಂದ ಒಂದು ಯಾದಿ ರೆಡಿ ಮಾಡಿ ಇಟ್ಟುಬಿಟ್ಟಿದ್ರು. ಯಾದಿ ಅಂದ್ರೆ ಲೀಸ್ಟ್ ಅಂತಾರಲ್ಲ, ಅದು ಏನು ಬರ್ದಿತ್ತು ಅದ್ರೊಳಗೆ, ಬೇರೆ ಏನು ಅಂತಂದ್ರೆ ಗೋವಿಂದ ಭಟ್ರ ಮಾಡುವಂತಹ ಕುಕೃತ್ಯಗಳನ್ನ ಅವರೆಲ್ಲ ಬರೆದಿಟ್ಕೊಂಡ್ಬಿಟ್ಟಿದ್ರು. ಏನು ಜಗದ್ಗುರುಗಳು ಅವ್ರ ಮನೆಗೆ ಬಂದ್ರಲ್ಲ, ಇವ್ರು ಅದನ್ನ ಹೇಳಲಿಕ್ಕೆ ಶುರು ಮಾಡಿದ್ರು. ಗುರುಗಳ, ನಮ್ಮ ಕುಲ ಕೆಡಸಲಕತ್ತಾನ್ರಿ ಗೋವಿಂದ ಭಟ್ಟ, ನಮ್ಮ ಜಾತಿಯನ್ನ ಬಿಟ್ಬಿಟ್ಟಾನ, ಯಾವಾಗ್ಲೂ ಸೇಂದಿಯನ್ನ ಕುಡಿತಿರ್ತಾನ, ಮದಿರೆಯನ್ನ ಕುಡಿತಿರ್ತಾನ, ದಾರು ಕುಡಿತಾ ಇರ್ತಾನ. ಅದಲ್ಲದ ಅನ್ಯ ಜಾತಿಯ ಶಿಷ್ಯನನ್ನ ತಗೊಂಡಾನ, ಮಗ ಅಂಥೇಳಿ ಅವನನ್ನ ಸ್ವೀಕಾರ ಮಾಡ್ಯಾನ, ತಮ್ಮ ಮನೆಯೊಳಗೆ ಇಟ್ಕೊಂಡಾನ, ಅವನಿಗೆ ಜನಿವಾರ ಕೂಡ ಹಾಕ್ಯಾನ ನೋಡ್ರಿ ಅಂಥೇಳಿ ಜಗದ್ಗುರುಗಳು ಏನು ಬಂದಿದ್ರಲ್ಲ ಅವ್ರ ಮುಂದೆ ಗುರು ಗೋವಿಂದ ಭಟ್ರ ಪಿರಾದಿ ಹೇಳೋದನ್ನ ಅವ್ರು ಶುರು ಮಾಡ್ಕೊಂಡು ಬಿಟ್ರು. ಯಾರ್ಯಾರಿಗ ಯಾವ್ಯಾವ್ದ್ರದ್ದು ಚಿಂತೆ, ಇವರಿಗೆ ತಮ್ಮ ಚಿಂತೆಯನ್ನ ಬಿಟ್ಟು ತಾವು ಉದ್ಧಾರ ಆಗುವುದನ್ನ ಬಿಟ್ಟು ಗುರು ಗೋವಿಂದ ಭಟ್ರ ಮತ್ತು ಶರೀಫಜ್ಜನವರ ಸ್ತುತಿ ನಿಂದನೆಯನ್ನ ಮಾಡುವುದನ್ನ ಇವರು ಶುರು ಮಾಡ್ಕೊಂಡು ಬಿಟ್ಟಿದ್ರು. ನಿಂದಾ ಸ್ತುತಿಯನ್ನ ಮಾಡೋದು. ಜಗದ್ಗುರುಗಳು ಅಂದ್ರು, ಹಿಂಗ ಮಾಡ್ಲಿಕ್ಕತ್ತಾನ ಗೋವಿಂದ ಭಟ್ಟ, ಹಂಗಾದ್ರೆ ಅವನ್ನ ಕರೆಸ್ರಿ, ನಾವನ್ ಜೊತೆ ಮಾತಾಡ್ತೀನಿ ಅಂದ್ರು. ಎಲ್ಲ ಈ ಸಮುದಾಯ ಏನಿತ್ತು ಗುರು ಗೋವಿಂದ ಭಟ್ರನ್ನ ಕರಿಲಿಕ್ಕೆ ಹೋದ್ರು. ಇವರಿಬ್ರು ಪಾನಮತ್ತರಾಗಿ ಕುಂತ್ಕೊಂಡ್ಬಿಟ್ಟಾರ. ಇವರನ್ನ ಕರಿಲಿಕ್ಕೆ ಹೋಯ್ತು ಜನ. ಗೋವಿಂದ ಭಟ್ಟ, ನಡೆಯಲ್ಲಿ ನಿನಗೆ ಜಗದ್ಗುರುಗಳು ಕರೀಲಿಕ್ಕೆ ಹತ್ತಾರ, ಅವ್ರ ಕೈಲೇನೆ ನಿನಗೆ ತಕ್ಕ ಶಾಸ್ತಿಯನ್ನ ಮಾಡಿಸ್ತೀವಿ, ನಡೀನಿ ಅಂತ ಹೇಳಿ. ಅವರು ಮಾತಾದ್ರು ಕೇಳ್ತಾನೇನೋ ಅಂದಂಗ. ಅಲ್ಲಿದ್ದ ಜನ ನೋಡ್ರಿ, ಸ್ವಲ್ಪ ಜನ ಕರಿಲಿಕ್ಕೆ ಹೋದ್ರ ಇನ್ನು ಸ್ವಲ್ಪ ಜನ ಜಗದ್ಗುರುಗಳ ಗೋವಿಂದ ಭಟ್ಟ ಬಂದ ಅಂದ್ರ ಅವನು ಸುಮ್ಮನೆ ಬಿಡಬೇಡ್ರಿ, ಬಹಳ ಕೆಟ್ಟಾನವ, ಸಮಾಜವನ್ನ ಕೆಡಿಸ್ಲಿಕ್ಕತ್ತಾನ, ಜಾತಿಯನ್ನ ಕೆಡಿಸ್ಲಿಕ್ಕತ್ತಾನ, ನೀವು ಅವನು ಸುಮ್ಮ ಬಿಡಬೇಡ್ರಿ, ಯಾವಾಗಲೂ ಕುಡಿತಾನ್ರಿ ಅವ, ಯಾವಾಗಲೂ ಕುಡಿತಾನ, ಕುಡಿದು ತನ್ನ ಹೆಗಲ ಮೇಲೆ ತನ್ನ ತಲೆಯನ್ನ ಇಟ್ಕೊಳ್ಳೋದು ಬಿಟ್ಟು ಅನ್ಯ ಜಾತಿಯ ವ್ಯಕ್ತಿಯ ತೊಡೆಯ ಮೇಲೆ ತನ್ನ ತಲೆ ಇಟ್ಟು ಮಲ್ಕೋತಾನ್ರಿ ಅವ, ಯಾವಾಗಲೂ ತನ್ನ ಭಾರವನ್ನ ಮತ್ತೊಬ್ಬನ ಮ್ಯಾಗ ಹಾಕಿ ನಡಿತಾನ್ರಿ, ಯಾವಾಗಲೂ ಅಮಲಿನೊಳಗೆ ತೇಲಾಡ್ತಾನ್ರಿ ಅವ, ಅವನನ್ನು ಸುಮ್ಮ ಬಿಡಬೇಡ್ರಿ ನೀವು, ಅವಂಗ ತಕ್ಕ ಶಾಸ್ತಿ ಮಾಡ್ರಿ ನೀವು ಅಂಥೇಳಿ ಈ ಕಡೆ ಒಂದು ಜನ ಆ ಜಗದ್ಗುರುಗಳ ಮುಂದೆ ಹೇಳಲಿಕ್ಕತ್ತಾರ. ಸ್ವಲ್ಪ ಜನ ಅವ್ರನ್ನ ಕರಿಲಿಕ್ಕೆ ಹೋಗ್ಯಾರ. ಆಯ್ತು, ಕರ್ಕೊಂಡು ಬಂದ್ರು. ಗೋವಿಂದ ಭಟ್ರನ್ನ ಮತ್ತು ಶರೀಫನ್ನ ಕರ್ಕೊಂಡು ಬಂದ್ರು. ಬಂದ ನೋಡ್ರಿ ಹೆಂಗ ಬರ್ತಾನ ನೋಡ್ರಿ, ತೂರ್ಯಾಡ್ಕೊಂತ ಬರ್ತಾನ ನೋಡ್ರಿ. ಬಂದ ನೋಡ್ರಿ ಅವಾಗ ಎಲ್ಲ ಸಮುದಾಯದ ಜನ ಒಳಗೆ ಬಂತು. ಅದರೊಳಗೆ ಒಬ್ಬ ಬಂದ, ಅಲ್ಲೇ ನಿಲ್ಲಪ್ಪ, ನೀ ಜಗದ್ಗುರುಗಳ ಮುಂದೆ ಬರಾಕ್ ಹೋಗ್ಬೇಡ, ಅಲ್ಲೇ ಕಟ್ಟಿ ಕೆಳಗೆ ನಿಲ್ ನೀನು. ಈಗಂದಾಗ ಗೋವಿಂದ ಭಟ್ರಿಗೆ ಏನ್ರಿ, ಏನವ್ರು ಕೆಳಗೆ ನಿಂತ್ರೇನೋ ಮ್ಯಾಲ ನಿಂತ್ರೇನೋ, ಸಮಾಜವನ್ನ ಅಧ್ಯಯನ ಮಾಡಿದಂಥವ್ರು, ಜ್ಞಾನದಲ್ಲಿ ಮೇರು ಪರ್ವತ ಆಗಿದ್ದವರು, ಜ್ಞಾನದಲ್ಲೇ ಅವರು ಮ್ಯಾಗಿದ್ದಾರ ಅಂದ ಬಳಕ ಕಟ್ಟಿ ಮ್ಯಾಗ ನಿಂತ್ರೇನೋ ಕಟ್ಟಿ ಕೆಳಗೆ ನಿಂತ್ರೇನೋ. ಆದ್ರೆ ಶರೀಫಗ ತ್ರಾಸಾಗ್ಲಿಕ್ಕತ್ತದ. ನನ್ನ ಗುರುವನ್ನ ಕೆಳಗೆ ನಿಲ್ಸಿ ಮಾತಾಡಕತ್ತಾರ, ಶರೀಫಿಗೆ ತ್ರಾಸ ಆಗ್ಲಿಕ್ಕತ್ತದ. ಗುರುಗೆ ಅವಮಾನ ಆಗಿದ್ದನ್ನ ಯಾವ ಶಿಷ್ಯ ತಾನೇ ನೋಡ್ಕೊಂಡು ಸುಮ್ಮನೆ ಇರ್ತಾನ್ರಿ, ಅವಮಾನ ಆಗ್ಲಿಕ್ಕತ್ತದ. ಅದಕ್ಕ ಶರೀಫ ಇದ್ದವರು ಗೋವಿಂದ ಭಟ್ರಗಂದ್ರು, ಗುರುಗಳ, ಯಾರು ಈ ಜಗದ್ಗುರುಗಳು? ಹುಟ್ಟುವಾಗಲೇ ಜಗತ್ತಿಗೆ ಗುರುವಾಗಿ ಬಂದವರು, ಅಥವಾ ಇಲ್ಲೇನು ನಿಂತ ಜನ ಇತ್ಲ, ಈ ಜನ ಅವರನ್ನ ಜಗದ್ಗುರುವನ್ನ ಮಾಡ್ಯಾರೋ? ಯಾರು ಜಗದ್ಗುರು? ಅವಾಗ ಗೋವಿಂದ ಭಟ್ರ ಅಂದ್ರು, ನೋಡಪ್ಪ ಶಿಷ್ಯೋತ್ತಮಣಿ, ಇದೇನೈತ್ಲ, ಇದು ತಾಮ್ರದ ತಗಡು. ತಾಮ್ರದ ತಗಡಕ ಇಲ್ಲೇನ್ ನಿಂತಾರಲ್ಲ, ಇವರೆಲ್ಲ ಚಿನ್ನದ ಲೇಪನವನ್ನ ಒರೆಸ್ಯಾರ.
ಅದಕ್ಕೆ ಚಿನ್ನದ ಗತಿ ನಿನ್ ಕಾಣ್ಲಿಕ್ಕತ್ತದ. ಆದ್ರೆ ಇರೋದು ಇದು ತಾಮ್ರದ ತಗಡ ಅದ ಅಂಥೇಳಿ ಗುರು ಗೋವಿಂದ ಭಟ್ರು ಅಂದ್ರು. ಓಹೋ, ಜನ ಮಾಡಿದ ಜಗದ್ಗುರುಗಳು, ಹುಟ್ಟತಃ ಏನು ಜಗದ್ಗುರು ಅಲ್ಲಲ್ಲ. ಅವಾಗ ಜಗದ್ಗುರುಗಳು ಒಳಗಿಂದ, ಯಾಕೋ ಗೋವಿಂದ ಏನ್ ಹಿಂಗ್ ಮಾಡ್ಲಿಕ್ಕತ್ತಿ ಆತ, ಊರೊಳಗ ನಮ್ಮ ಸಮಾಜ ತಲಿ ಎತ್ತಲಾರ್ದಂಗ ಮಾಡಿಟ್ಟಿ ಅಂತ, ಅನ್ಯ ಜಾತಿಯ ವ್ಯಕ್ತಿ ಕೂಡ ಸೇರಿ ಯಾವಾಗಲೂ ಕುಡಿತಿರ್ತಿ ಅಂತ, ಇಂಥ ಕೃತ್ಯವನ್ನ ಮಾಡುವಂತ ನೀನು ದೇವಿಯ ಆರಾಧಕನ ಹೆಂಗಾದಿ ನೀನು, ನಿನಗೆ ಹೆಂಗ ಒಲಿತಾಳೋ ದೇವಿ, ಆ ತತ್ರಾಣಿಯೊಳಗೆಲ್ಲ ದಾರು ತುಂಬಿಕೊಂಡಿ ಅಂತ. ಅವಾಗ ಗೋವಿಂದ ಭಟ್ರು ಅಂದ್ರು. ಗೋವಿಂದ ಭಟ್ರು ಆ ದಾರುಕ್ಕೆ ಏನಂತಿದ್ರು ಅಂದ್ರ ಶಂಕರಿ ಅಂತ ಹೇಳಿ ಕರೀತಿದ್ರು. ಶಂಕರಿ, ಶಂಕರಿ ಸಕಲ ಪೀಡಾ ನಿವಾರಿಣಿ ಅಂತ ಹೇಳಿ. ಅವಾಗ ಗುರು ಗೋವಿಂದ ಭಟ್ರು ಅಂದ್ರು, ಜಗದ್ಗುರುಗಳ ಯಾರು ಹೇಳ್ಯಾರ ನಿಮಗೆ ಇದನ್ನ, ಯಾರು ಹೇಳ್ಯಾರ ನಿಮಗ ಇದ್ರೊಳಗ ದಾರು ಐತಿ ಶಂಕರಿ ಐತಿ ಅಂತ ನಿಮಗೆ ಯಾರು ಹೇಳ್ಯಾರ? ಶಂಕರಿ ಕುಡದಂತವ್ರು ನಾವು ತೂರ್ಯಾಡ್ಕೊಂತ ನಿಂತೀವೇನು, ಸುಮ್ಮನೆ ನಿಂತೀವಿಲ್ಲ? ಯಾರು ಹೇಳ್ಯಾರ? ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ನೀವು ಇದನ್ನ. ನಾನು ಸುಳ್ಳು ಮಾತಾಡ್ತಿದ್ರ ನೀವು ಪರೀಕ್ಷೆ ಮಾಡಿ ನೋಡ್ರಲ್ಲ. ಅವಾಗ ಜಗದ್ಗುರುಗಳು ತಗೊಂಬಾರೋ ನೋಡೋಣ ಅದನ್ನ. ಅವಾಗ ಒಬ್ಬ ಓಡ್ಕೊಂತ ಬಂದ, ಅವ್ರ ಹತ್ತಿಗಿರುವಂತ ತತ್ರಾಣಿ ಎಲ್ಲ ಕಸಗೊಂಡ. ಅವಾಗ ಗೋವಿಂದ ಭಟ್ರು ಅಂದ್ರು, ಗುರುಗಳ, ಜಗದ್ಗುರುಗಳ ಅದ್ರೊಳಗ ಪರಿಶುದ್ಧವಾದ ಆಕಳ ಹಾಲದ, ಪರಿಶುದ್ಧವಾದಂತಹ ಆಕಳ ಹಾಲನ್ನ ನಾನು ದೇವಿಗೆ ಅಭಿಷೇಕ ಮಾಡ್ಬೇಕಂತ ಹೇಳಿ ಒಯ್ಲಿಕ್ಕತ್ತೀನಿ. ದೇವಿಗೆ ಅಭಿಷೇಕ ಮಾಡಾಕ ಒಯ್ತೀನಿ ನಾನು. ದಿನಾಲು ಈ ತತ್ರಾಣಿ ಒಳಗ ಹಾಲೇ ಇರ್ತೈತಿ, ಈ ತತ್ರಾಣಿ ಒಳಗ ಹಾಲ ಇರ್ತೈತ್ರಿಪ್ಪ, ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರಿ ಅಂತಂದಾಗ ತತ್ರಾಣಿ ಮ್ಯಾಗ ಏನ ಬೂಚಿತ್ತು ಅದನ್ನ ತೆಗದ, ಒಬ್ಬ ಬ್ರಾಹ್ಮಣ ತೆಗದ, ಅದನ್ನ ಗುರುಗಳ ಕೈಯಾಗ ಸ್ವಲ್ಪ ಬಳಸಿದ. ಗುರುಗಳು ಅದನ್ನ ಅಂಗೈಯೊಳಗೆ ಹಿಡಿದು ಪರೀಕ್ಷೆ ಮಾಡಿ ನೋಡ್ಲಿಕ್ಕತ್ತಾರ. ಜಗದ್ಗುರುಗಳು ಪರೀಕ್ಷೆ ಮಾಡಿ ನೋಡಕತ್ತಾರ. ಅದರ ವಾಸನೆಯನ್ನ ನೋಡಿದ್ರು, ಯಾವುದೋ ಅದು ದಾರುಗತಿ ಅನಿಸ್ಲಿಲ್ಲ. ಶುದ್ಧವಾದ ಆಕಳ ಹಾಲಿನ ವಾಸನೆ. ಆಯ್ತು, ಒಮ್ಮೆ ಬಾಯ ಹಾಕೊಂಡು ನೋಡೋಣ ಅಂತ ಹೇಳಿ ಅವರು ಸ್ವತಃ ಅದನ್ನ ಸ್ವೀಕಾರ ಮಾಡಿದ್ರು. ಕುಡಿದು ನೋಡ್ತಾರ, ಪರಿಶುದ್ಧವಾದ ಆಕಳ ಹಾಲು, ಪರಿಶುದ್ಧವಾದ ಆಕಳ ಹಾಲು. ಹೌದಲ್ಲ, ಇದ್ರೊಳಗ ಆಕಳ ಹಾಲ ಐತಿ, ಬಹಳ ಪರಿಶುದ್ಧವಾದ ಆಕಳ ಹಾಲು ಐತಲ್ಲ. ಏನ್ರಿಪ್ಪ, ಗೋವಿಂದನ ಮ್ಯಾಗ ತಪ್ಪ ಆರೋಪ ಹೊರಸ್ತಾರೇನು? ಬೇಕಾರೆ ಕುಡಿದು ನೋಡ್ರಿ, ಇದ್ರೊಳಗೆಲ್ಲ ಆಕಳ ಹಾಲದ ಅಂದ್ರು ಜಗದ್ಗುರುಗಳಂದ್ರು. ಇದನ್ನ ಜಗದ್ಗುರುಗಳಂದ್ರು. ಶರೀಫ ಇದನ್ನ ನೋಡ್ಲಿಕ್ಕತ್ತಾನ, ಗುರುವಿನ ಮಹಿಮೆಯನ್ನ ಕಣ ತುಂಬ್ಕೊಲಿಕ್ಕತ್ತಾನ. ಎಂತಹ ಗುರು, ಎಂತಹ ಶಿಷ್ಯ. ಗುರುವನ್ನೇ ಸ್ವತಃ ತನ್ನ ತಂದೆಯನ್ನಾಗಿ, ಗಂಡನನ್ನಾಗಿ ಮಾಡ್ಕೊಂಡಿದ್ದ ಶರೀಫ. ಸ್ವತಃ ಗುರುವನ್ನ ಗಂಡನನ್ನಾಗಿ ಮಾಡ್ಕೊಂಡಿದ್ರು ನೋಡ್ರಿ. ಇದನ್ನ ನೋಡಿ ಬಹಳ ಸಂತೋಷ, ಶರೀಫಜ್ಜನವರಿಗೆ ಬಹಳ ಸಂತೋಷ ಆಯ್ತು. ಅವಾಗ ನೀವು ಪರೀಕ್ಷೆ ಮಾಡಿ ನೋಡ್ರಿ ಅಂತ ಹೇಳಿ ಜಗದ್ಗುರುಗಳು ಏನಂದಿದ್ರಲ್ಲ, ಇವರೆಲ್ಲರೂ ತಮ್ಮ ತಮ್ಮ ಅಂಗೈಯೊಳಗೆ ಹಾಕೋಲಿಕ್ಕತ್ರ ಅದನ್ನೆಲ್ಲ ತತ್ರಾಣಿ ಒಳಗಿಂದ. ತತ್ರಾಣಿ ಅಂದ್ರೆ ಏನ್ರಿ? ಮಣ್ಣಿನ ಮಡಿಕೆಗಳವು. ಆಗಿನ ಸಂದರ್ಭದೊಳಗೆ ದೂರ ದೂರ ಹೋಗ್ಬೇಕಂದ್ರೆ ನಡ್ಕೊಂತ ಹೋಗ್ಬೇಕಾಗ್ತಿತ್ತು. ಬಾಯಾರಿಕೆ ಆಗ್ತೈತಿ ಅಂತ ಹೇಳಿ ನೀರ್ ಹಾಕೋಲಿಕ್ಕೆ, ಮಜ್ಜಿಗೆಯನ್ನು ಹಾಕೋಲಿಕ್ಕೆ ಈ ರೀತಿಯಾದ ಮಣ್ಣಿನ ಪಾತ್ರೆಗಳಿತ್ತು. ಅವಕ್ಕೆ ತತ್ರಾಣಿಗಳು ಅಂತ ಹೇಳಿ ಕರೀತಾರೆ. ಮೊದಲೆಲ್ಲ ನಮ್ಮ ಮನೆಯೊಳಗ ಅವಿದ್ದು, ಈಗೆಲ್ಲ ಎಲ್ಲಿ ಸಿಗ್ತಾವ್ರಿ ಇಂಥ ತತ್ರಾಣಿಗಳನ್ನ? ಯಾರೋ ಹಿರಿಯಾರು ಮಾಡಿ ಏನೋ ಇಟ್ಟಿದ್ರು, ಅವ್ರ ನೆನಪಿಗಾಗಿ ಅಂತ ಹೇಳಿ ಯಾರು ಮನ್ಯಾಗ ಇಟ್ಕೊಂಡಿದ್ರ ಅವ್ರ ಮನ್ಯಾಗ ಈಗಲೂ ಕೂಡ ತತ್ರಾಣಿಗಳನ್ನ ನಾವು ನೋಡ್ಬೋದು. ಇಲ್ಲ ಅಂದ್ರೆ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಅದ? ಹೀಗಿದ್ದಾಗ ಎಲ್ಲ ಅಲ್ಲಿರುವಂತಹ ಸಮುದಾಯದ ಜನ ಅದನ್ನ ಅಂಗೈ ಹಾಕೊಂಡು ಕುಡಿ ನೋಡ್ತು. ಅವ್ರಿಗೂ ಕೂಡ ಹೌದಲ್ಲ, ಆಕಳ ಹಾಲು ಐತಿ, ಇದ್ರೊಳಗೆ ಏನೂ ಇಲ್ಲ, ಅವ್ರಿಗೂ ಕೂಡ ಅನಿಸ್ತು. ಅವಾಗ ಜಗದ್ಗುರುಗಳು ಬೈದ್ರವ್ರು. ಇಂಥ ಗುರು ಗೋವಿಂದ ಭಟ್ಟ
ದೇವಿ ಆರಾಧಕ ಇದ್ದಾನೆ ಅಂತವನ ಮ್ಯಾಗ ನೀವು ಆಪಾದನೆ ಮಾಡ್ತಿರಲ್ಲ, ಎಂತ ಮೂಢರಿದ್ದೀರಿ ನೀವು. ಹಂಗೆಲ್ಲ ವ್ಯಕ್ತಿಯನ್ನ ಅರಿಯದೆ ಮಾತಾಡ್ಲಿಕ್ಕೆ ಹೋಗಬಾರ್ದು ಅಂತೇಳಿ ಜಗದ್ಗುರುಗಳು ಅವರಿಗೆ ಬೈದ್ರು. ಅವಾಗ ನಿಜವಾದ ಜಗದ್ಗುರುಗಳಾದ್ರು ಅವರು. ಅವಾಗ ನಿಜವಾದ ಜಗದ್ಗುರುಗಳಾದ್ರು. ಆಯ್ತು, ಅಲ್ಲೆಲ್ಲ ಆ ಸನ್ನಿವೇಶ ಮುಗಿತು. ಗುರುಗಳು ಬಂದಾರಂತ ಹೇಳಿ ಎಲ್ಲ ಭಕ್ತ ಸಮುದಾಯಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಊಟದ ವ್ಯವಸ್ಥೆ ಮಾಡಿದ್ರು. ಊಟದ ವ್ಯವಸ್ಥೆ ಸಲುವಾಗಿ ಆಯ್ತಪ್ಪ ಗೋವಿಂದ, ನೀನು ಕೂಡ ಊಟಕ್ಕೆ ಉಂಡು. ಅವಾಗ ಗೋವಿಂದ ಭಟ್ರಂದ್ರು, ನಾನೊಬ್ಬನೇ ಹೆಂಗೆ ಕೂಡ್ಲಿಕ್ಕೆ ಸಾಧ್ಯದ, ನನ್ನ ಜೊತೆ ನನ್ನ ಶಿಷ್ಯ ಕೂಡವನೇ, ಅವ ಕುಂತ್ರ ನಾ ಕುಂಡ್ತೀನಿ ಅಂತಂದ. ಅವಾಗ ಗುರು ಗೋವಿಂದ ಭಟ್ರು ಶಿಷ್ಯೋತ್ತಮನ ಕರ್ಕೊಂಡು ಇಬ್ರು ನೋಡ್ರಿ ಆ ಪಂಕ್ತಿ ಒಳಗೆ ಕೂಡಿಸ್ಲಿಲ್ಲ, ದೂರ ಕೂಡಿಸ್ರ ಅವ್ರನ್ನ. ಸ್ವತಃ ಬ್ರಾಹ್ಮಣನಾದಂತಹ ಗುರು ಗೋವಿಂದ ಭಟ್ರನ್ನೇ ತಮ್ಮ ಪಂಕ್ತಿಯೊಳಗೆ ಕೂಡಿಸ್ಲಿಲ್ಲ, ದೂರ ಕುಡಿಸಿರು. ಜಗದ್ಗುರುಗಳು ಅಲ್ಲಿಲ್ಲ ಪಾಪ, ಅವ್ರ ಕಡೆ ರೂಮ್ ಒಳಗೆ ಹೋಗ್ಯಾರ, ಬೇರೆ ಕಡೆ ಹೋಗ್ಯಾರ ಅವರು. ಇವರೆಲ್ಲ ಪಂಕ್ತಿಯೊಳಗೆ ಪರಪಂಕ್ತಿಯನ್ನ ಮಾಡಿ ಗುರು ಗೋವಿಂದ ಭಟ್ರನ್ನ ಮತ್ತು ಶರೀಫರನ್ನ ಬೇರೆ ಕಡೆ ಕೂಡಿಸಿದ್ರು. ಆಯ್ತು, ಇವ್ರೇನು ಅದ್ರ ಬಗ್ಗೆ ಚಿಂತೆ ಇಲ್ಲ ಇವರಿಗೆ ಅದು ಏನು ಮ್ಯಾಗ ಕುಂಡಿಸ್ಲಿ, ಪಂಕ್ತಿಯೊಳಗೆ ಕುಂಡಿಸ್ಲಿ, ಹೊರಗೆ ಕೂಡಿಸ್ಲಿ, ಕೆಳಗೆ ಕೂಡಿಸ್ಲಿ, ಮ್ಯಾಗ ಕೂಡಿಸ್ಲಿ, ಅದ್ಯಾವುದರ ಪರಿವು ಕೂಡ ಗುರು ಗೋವಿಂದ ಭಟ್ಟರಿಗೆ ಮತ್ತು ಶರೀಫ್ ಅಜ್ಜನವರಿಗೆ ಅದು ಇರಲಿಲ್ಲ. ಆ ಸಂದರ್ಭದೊಳಗ ಪಂಕ್ತಿಗೆ ಏನ ಕುಂತಿತ್ತಲ್ಲ ಸಮುದಾಯದ ಎಲ್ಲ ಜನ, ಅವಾಗ ಯಾರ್ಯಾರು ಆ ತೀರ್ಥವನ್ನ ಪರೀಕ್ಷೆ ಮಾಡಿದ್ರು, ಯಾರು ಮದಿರೆಯನ್ನ ಸ್ವೀಕಾರ ಮಾಡಿ ಪರೀಕ್ಷೆ ಮಾಡಿದ್ರಲ್ಲ, ಹಾಲೈತಂತ ಹೇಳಿ ಸ್ವೀಕಾರ ಮಾಡಿದ್ರಲ್ಲ, ಅವ್ರಿಗೆಲ್ಲ ತಲೆ ತಿರುಗ್ಲಿಕ್ಕೆ ಶುರುವಾಯ್ತು. ಎಲ್ಲರೂ ತೂರ್ಯಾಡ್ಲಕ್ ಹತ್ರು, ಒಬ್ಬರ ಮ್ಯಾಗ ಒಬ್ಬರು ಬೀಳವ್ರು, ಕಣ್ಣ ಮಂಜಾಗ್ಲಿಕ್ಕಿತ್ತು. ಎಲೆಯೊಳಗ ಎಲ್ಲ ಭಕ್ಷ್ಯ ಭೋಜಗಳನ್ನ ಬಡಿಸ್ಲಿಕ್ಕೆ ಶುರು ಮಾಡ್ರು. ಎಲ್ಲ ಅನ್ನ ತೊಗೊಂಬಂದ್ರು, ಸಾರು ತೊಗೊಂಬಂದ್ರು, ಪಲ್ಯ ತೊಗೊಂಬಂದ್ರು, ಹಪ್ಪಳ ತಗೊಂಡು ಬಂದ್ರು, ಪಾಯಸ ತಗೊಂಡು ಬಂದ್ರು, ಎಲ್ಲ ಹಾಕ್ಲಿಕ್ಕತ್ರು. ಏನ್ ಆ ಕುಡ್ದಿದ್ದ ಜನ ಐತಲ್ರಿ, ಅವ್ರು ಅವಾಗ ತೂರ್ಯಾಡಕೊಂತ ಏ ಚಲ್ಲತಿಯೋ ಅಂತ ಹೇಳಿ ಬಾಯಿ ಮಾಡ್ಲಿಕ್ಕತ್ರು. ಅವ್ ಬಡಸಾವ್ ಚೆಲ್ಲಿಲ್ಲ, ಇವ್ರ ಹೇಳಕತ್ತಾರ ಏ ಚಲ್ಲತಿಯೋ ಮೈ ಮ್ಯಾಗ. ಯಾಕಂದ್ರ ಮುಂದೆ ಬಂದಂಗ ಆಗ್ಲಿಕ್ಕತ್ತದದು, ಕುಡದ ಆಮೇಲಿನೊಳಗ ಅದು ಮುಂದೆ ಬಂದಂಗ ಆಗ್ಲಿಕ್ಕತ್ತದ ಪಾತ್ರೆ. ಏ ಮೈ ಮ್ಯಾಗ ಚಲ್ಲತಿಯೋ ಅಂತ ಹೇಳಿ ದೂರ ನುಗ್ಸವ್ರ. ಒಬ್ಬೊಬ್ರು ತಮ್ಮ ಎಲೆಯೊಳಗ ಹಾಕಿದ್ದು ಊಟ ಬಿಟ್ಟ ಬ್ಯಾರೆ ಅವ್ರ ಎಲೆಯೊಳಗ ಕೈ ಹಾಕ್ಲಿಕ್ಕೆ ಶುರು ಮಾಡಿದ್ರು. ನೋಡ್ರಿ ಎಂತ ವಿಚಿತ್ರ. ಆದ್ರೆ ಸಂಪೂರ್ಣವಾಗಿ ಆ ತತ್ರಾಣಿಯೊಳಗಿನ ಮದಿರೆಯನ್ನ ಸ್ವೀಕಾರ ಮಾಡಿದ ಗುರು ಗೋವಿಂದ ಭಟ್ರು ಮತ್ತು ಶರೀಫ್ ಅಜ್ಜನವರು ಸುಮ್ಮನೆ ಕುಂತಾರ, ಊಟ ಮಾಡಕತ್ತಾರ, ಇದನ್ನೆಲ್ಲ ನೋಡ್ಲಿಕ್ಕತ್ತಾರ. ಈಗ ಹೇಳ್ರಿ, ಯಾರು ಕುಡಿದವರು, ಯಾರು ಕುಡಿಲಾರ್ದವ್ರು? ಯಾರು ಕುಡಿದವರು, ಯಾರು ಕುಡಿಲಾರ್ದವ್ರು? ಗುರು ಗೋವಿಂದ ಭಟ್ರು ಕುಡ್ದಾರ, ಅವರು ದಾರು ಕುಡ್ದಾರ, ಆದ್ರೂ ಕುಡಿಯದ ಹಂಗ ಅದಾರ. ಇವರು ಕೇವಲ ಒಂದು ಬಗಸಿಯೊಳಗ ತೀರ್ಥದ ರೀತಿಯಲ್ಲಿ ಕುಡ್ದಾರ. ಎಂದೂ ಕುಡಿಯಲ್ದವ್ರು ಕುಡ್ದಾರ, ಆದ್ರ ಕುಡಿದವ್ರಿಗಿಂತ ಹೆಚ್ಚು ತೂರಾಡ್ಲಿಕ್ಕತ್ತಾರ. ಯಾರು ನಿಜವಾಗಿ ಕುಡಿದವರು ಇಲ್ಲಿ? ಅವರು ಭಕ್ತಿಯಿಂದ ಕುಡ್ದಾರ, ಇವರು ಅಧರ್ಮದಿಂದ ಕುಡ್ದಾರ. ಭಕ್ತಿಗೆ ಎಂತಹ ಶಕ್ತಿ ಅದ ನೋಡ್ರಿ. ಅವರು ಕುಡ್ದಾರ ಅಂತ ಹೇಳಿ ಎಲ್ಲರೂ ಕುಡಿದಲ್ಲ. ಅವರು ಕುಡ್ದಾರ ಅಂತ ಹೇಳಿ ಎಲ್ಲಾರು ನಾವು ಭಕ್ತಿ ಮಾಡ್ತೀವ್ರಿ, ನಾವು ಕುಡಿತೀವಿ ಅಂತಲ್ಲ. ಅವ್ರದ್ದು ಬೇರೆ, ಅಂತಹ ಶಕ್ತಿ ಯುಕ್ತಿಗಳ ಇರುವಂತಹ ಮಹಾಪುರುಷರದೇ ಬೇರೆ. ಹಿಂಗ ಪರೀಕ್ಷೆ ಮಾಡ್ತಲ್ಲ ಆ ಜನ, ಹಂಗ ತೂರಾಡ್ತಿತ್ತು. ಇದನ್ನ ನೋಡಿದಂತಹ ಶರೀಫ್ ಅಜ್ಜನವ್ರಂದ್ರು, ಏನಿದು ಗುರುವೇ, ಎಂಥದ್ದು ಇದನ್ನೆಲ್ಲ ನೋಡೋ ಪರಿಸ್ಥಿತಿ ಬಂತಲ್ಲ. ಕುಡುಕರೆಂದು ಕರೆಯಲ್ಪಡುವಂತಹ ನಾವು ನಮ್ಮ ತಲೆಯನ್ನ ಹೆಗಲ ಮೇಲೆ ಹೊತ್ತು ನೀಟಾಗಿ ಇದೀವು, ನೀಟಾಗಿ ನೆಲದ ಮ್ಯಾಗ ಕುಂತೀವಿ, ಊಟ ಮಾಡ್ಲಿಕ್ಕತ್ತೀವಿ. ಹಾಲು ಕೊಡುತ್ತೇನಂತ ಹೇಳಿ ಹಾಲು ಕುಡ್ದವ್ರೆಲ್ಲ ಎಲಿ ಮುಂದೆ ಕುಂತ ತೂರ್ಯಾಡ್ಲಿಕ್ಕತ್ತಾರಲ್ರಿ. ಎಂಥದಿದು?
ಗಂಡರಿಲ್ಲದ ಮನೆ ಹೊಕ್ಕು ರಂಡಿಗೋಳು ತಿನ್ನುವಂತಹ ಇಂಥ ಲಂಡ ಭಂಡರ ಸಂಗಡ ಇನ್ನು ನಾವು ಹೆಂಗ ಬಾಳಕಿ ಮಾಡಬೇಕ್ರೇ ಗುರುದೇವ ಅಂದ. ಶರೀಫಜ್ಜನವ್ರ ಮಾತು ನೋಡ್ರಿ ಎಷ್ಟು ಅದ್ಭುತವಾಗೈತಿ. ಗಂಡರಿಲ್ಲದ ಮನೆಯ ಹೊಕ್ಕು ರಂಡಿಗೋಳು ತಿನ್ನುವಂತಹ ಇಂಥ ಲಂಡ ಭಂಡರ ಸಂಗಡ ಇನ್ನು ನಾವು ಹೆಂಗ ಬಳಕೆ ಮಾಡಬೇಕು. ಬಳಕೆ ಅಂತಂದ್ರ ಬಾಳ್ವೆ ಮಾಡಬೇಕು ಅಂದಂಗ. ಹಿಂಗ ಗುರುವಿಗೆ ಪ್ರಶ್ನೆ ಮಾಡಿ ಶರೀಫಜ್ಜನವರು ಅಲ್ಲೇ ಒಂದು ಹಾಡನ್ನ ಹಾಡಿಬಿಟ್ರು. ಹ್ಯಾಂಗ ಬಳಕೆ ಮಾಡಬೇಕಣ್ಣ, ಹಿಂಗಾದ ಮ್ಯಾಲ ಹ್ಯಾಂಗ ಬಳಕೆ ಮಾಡಬೇಕಣ್ಣ. ಬಳಕೆ ಅಂದ್ರ ಬಾಳಿಕೆ ಅಂದ್ರ ಬಾಳ್ವೆ. ಉತ್ತರ ಕನ್ನಡ ಭಾಷೆಯೊಳಗೆ, ಉತ್ತರ ಕರ್ನಾಟಕದ ಭಾಷೆಯೊಳಗೆ ಸ್ವಲ್ಪ ಪದಗಳ ವ್ಯತ್ಯಾಸ ಆಗ್ತಾವ. ಹ್ಯಾಂಗ ಬಾಳಿಕೆ ಮಾಡೋದು ಅಂತಂದ್ರ ಬಾಳ್ವೆ ಮಾಡೋದು ಅಂದಂಗ. ಇಂಥವ್ರ ಜೋಡ ನಾವು ಹೆಂಗಿರಬೇಕು ಗುರುದೇವ ಅಂಥೇಳಿ ತತ್ತಕ್ಷಣದೊಳಗ ಹಾಡನ್ನ ಸೃಷ್ಟಿ ಮಾಡಿ ಶರೀಫಜ್ಜನವರು ಹಾಡಿಬಿಟ್ಟಿದ್ರು. ಯಾಕಂದ್ರೆ ಶರೀಫಜ್ಜನವ್ರ ನಾಲ್ಗಿ ಮ್ಯಾಗ ಸರಸ್ವತಿ ಹೆಂಗ ಆ ಶಬ್ದ ಭಂಡಾರವನ್ನ ಇರಿಸಿಬಿಟ್ಟಿದ್ಲು ಅಂತಂದ್ರ ಅದು ಯಾವ ಸನ್ನಿವೇಶ ಇರಲ್ರಿ, ಆ ಸನ್ನಿವೇಶಕ್ಕ ತಕ್ಕಂಗ ತತ್ವ ಪದಗಳು ಅವರ ನಾಲಿಗೆ ಮೇಲೆ ನಲಿದಾಡ್ತಿದ್ದು. ಎಂತಹ ಗುರು ಗೋವಿಂದ ಭಟ್ರು, ಸರಸ್ವತಿ ಪುತ್ರರು, ದುರ್ಗಿಯ ಆರಾಧಕರು, ಕಾಳಿಯ ಆರಾಧಕರು. ಅಂತವರ ಶಿಷ್ಯ ಅವರಷ್ಟೇ ಸರಿ ಸಮಾನ ಇರ್ಲಿಕ್ಕೆ ಸಾಧ್ಯ ಐತಿ? ಅವರಷ್ಟೇ ಸರಿ ಸಮಾನ ಇರ್ಲಿಕ್ಕೆ ಸಾಧ್ಯ ಅದ. ಇಂತಹ ಗುರು ಶಿಷ್ಯರ ಸಂಬಂಧ ಎಷ್ಟು ಅದ್ಭುತವಾಗಿ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸ್ತು ನೋಡ್ರಿ. ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸ್ತು. ಇಂತಹ ಗುರು ಗೋವಿಂದ ಭಟ್ರು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ತತ್ವ ಪದಗಳನ್ನ ಹಾಡಿ ಅಲ್ಲಿ ಜನರಿಗೆ ಅದನ್ನ ಮನವರಿಕೆ ಮಾಡಿಕೊಟ್ಟು ಅವರ ಸಂಗಡವನ್ನ ಬಿಟ್ಟು ಯಥಾ ಪ್ರಕಾರ ಊರು ಬಿಟ್ಟ ಊರಿನ ಹೊರಗಿರುವಂತ ಪಾಳು ಬಿದ್ದಂತಹ ದೇವಸ್ಥಾನದೊಳಗೆ ಕುಂತು ಮತ್ತ ಪಾರಮಾರ್ಥದ ಚರ್ಚೆಯೊಳಗೆ ತೊಡಗ್ತಿದ್ರು. ಇಂತಹ ಶರೀಫರ ಮತ್ತು ಗುರು ಗೋವಿಂದ ಭಟ್ರ ಈ ಲೀಲೆಗಳು ಏನದಾವ, ಮುಂದಿನ ಜೀವನ ಚರಿತ್ರೆ ಇವ್ರದ್ದು ಹೆಂಗೆ ಹೋಗ್ತೈತಿ ಅನ್ನುವಂತಹ ವಿಚಾರವನ್ನ ನಾನು ಮುಂದಿನ ಭಾಗದಲ್ಲಿ ತಮಗೆ ತಿಳಿಸ್ತೇನೆ. ಅಲ್ಲಿಯವರೆಗೆ ಸರ್ವೇ ಜನಃ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು. ನಮಸ್ಕಾರ.